ನಿಂತ್ಕೊಂಡು ಮಾತಾಡಿದ್ದಿದ್ರೆ ಆಗ್ತಿರ್ಲಿಲ್ವಾ? ನೋಡು ಆದಿ, ನಾನ್ ನಿನ್ನ ಹತ್ರ 10 ನಿಮಿಷ ಟೈಮ್ ಕೇಳ್ದೆ. ನೀನ್ ಕೊಟ್ಟಿದ್ದಿದ್ರೆ ಎಲ್ಲ ಎತ್ಕೊಂಡು ನನ್ ಪಾಡಿಗೆ ನಾನು ಹೊರಗಡೆ ಹೋಗ್ತಾ ಇದ್ದೆ ತಾನೆ. ನೋಡು, ಟೈಮು ತುಂಬಾ ಪ್ರೆಷಿಯಸ್. 10 ನಿಮಿಷದಲ್ಲಿ ಆಗೋ ಕೆಲಸನ ನಾನು 2 ನಿಮಿಷದಲ್ಲಿ ಮುಗಿಸಿದ್ದೀನಿ. ನೀನ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನನ್ ಫೋನ್ ಹೊಡ್ದಾಕ್ದಿಲ್ಲ ಅದಕ್ಕ? ಏನ? ನಾನು ನಿನ್ ಫೋನ್ನ ಹೊಡೆದಾಕದ್ನ? ಯಾವಾಗ? ಏನು ಗೊತ್ತಿಲ್ದಿರೋ ತರ ನಾಟಕ ಆಡ್ಬೇಡ ಆದಿ. ಬೇಕು ಅಂತಾನೆ ನನ್ ಫೋನ್ನ ಹೊರಗಡೆ ಬಿಸಾಕಿ ಹೊಡೆದಾಕ್ದೆ ತಾನೆ. ಹ್ಞೂ ಕಣೆ, ನಾನು ಬೇಕು ಅಂತಾನೆ ನಿನ್ ಫೋನ್ನ ಹೊರಗಡೆ ಬಿಸಾಕ್ದೆ. ಆದ್ರೆ ನಿನ್ ಫೋನ್ನ ನಾನು ಹೊಡೆದಾಕ್ಲಿಲ್ಲ. ಅದು ಹೊಡೆದೋದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಬೇಜವಾಬ್ದಾರಿ ಮಾತಾಡ್ಬೇಡ ಆದಿ. ಯಾರು? ನಾನಾ? ನಿನ್ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು. ನಿಮ್ಮ ಅಣ್ಣ ಜಾಗ ಖಾಲಿ ಮಾಡ್ತಿದ್ದಂಗೆ ನೀನು ನಿನ್ ವಸ್ತುಗಳನ್ನ ಜವಾಬ್ದಾರಿಯಿಂದ ತಗೊಂಡು ಹೋಗ್ಬೇಕಾಗಿತ್ತು. ಬೇಜವಾಬ್ದಾರಿತನ ನಂದಲ್ಲ, ನಿಂದು. ನೀನ್ ತಪ್ಪು ಮಾಡಿ ಅದನ್ನ ನನ್ ತಲೆ ಕಟ್ಬೇಡ ಆದಿ. ಏನ ತಪ್ಪ? ಹಕ್ಕಿ ಗೂಡ್ಗೆ ಹಾವು ಬಂದು ಸೇರ್ಕೊಂಡಂಗೆ ಸೇರ್ಕೊಂಡಿದ್ದಿದ್ ನೀನು. ತಪ್ಪು ಕೂಡ ನಿಂದೆ. ಏನೋ ಆಫ್ಟರ್ ಆಲ್ ಒಂದು ಫೋನ್ ಹೊಡೆದಾಕಿರೋದಕ್ಕೆ ನಿನ್ ತಲೆನೇ ಹೊಡೆದಾಕಿದ್ದೀನಿ ಅನ್ನೋ ತರ ಆಡ್ತೀಯ. ಆ ಫೋನ್ಗೆ ಎಷ್ಟು ದುಡ್ಡು ಹೇಳು, ಬಿಸಾಕ್ತೀನಿ, ಹೋಗ್ ತಗೋ. ಎಲ್ಲಾನು ದುಡ್ಡಿಂದನೇ ಅಳಿಬೇಡ ಆದಿ. ತಾತ ನನಗೆ ಪ್ರೀತಿಯಿಂದ ಕೊಡ್ಸಿರೋ ಫೋನ್ ಇದು. ನಮ್ ತಾತ ತಾನೇ ಕೊಡ್ಸಿರೋದು. ಏನೋ ಇವ್ರಪ್ಪ ಕಷ್ಟಪಟ್ಟು ದುಡ್ದು ಕೊಡ್ಸಿರೋ ತರ ಆಡ್ತಾಳೆ. ಒಂದ್ ಫೋನ್ಗೆ ಇಷ್ಟೊಂದು ಎಮೋಷನಲ್ ಡ್ರಾಮಾ ಬೇಕಾ? ನಾನೇ ಒಂದ್ ಫೋನ್ ತಂದ್ಕೊಡ್ತೀನಿ, ಇಟ್ಕೊಂಡು ಮಜಾ ಮಾಡಿ ಹೋಗೆ. ಅಬ್ಬಾ ಸದ್ಯ ತೊಲ್ಗುದ್ಲು. ಇವಳು ಬಂದಿದ್ದ ಫೋರ್ಸ್ ನೋಡಿದ್ರೆ ಮಿನಿಮಮ್ ಅರ್ಧ ಗಂಟೆ ನಾನು ತಲೆ ತಿನ್ನೋ ಪ್ರೋಗ್ರಾಮ್ ಹಾಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ಇವಳು ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಓದೋ ಮೂಡೆ ಹಾಳಾಗೋಯ್ತು. ಅವ್ರಾಗೆ ಕೇಳಿದಾಗ ಸತ್ಯ ಹೇಳ್ಬೋದಿತ್ತಲ್ಲ ಸಂಜೀವ್ ಅವರೇ. ಅಮೃತ ಅವರೇ, ನಾವು ಹೇಳೋ ನಿಜ ಎದುರುಗಡೆ ಇರೋರಿಗೆ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಹೇಳೋದು ಸರಿ ಇರಲ್ಲ. ಹಾಗಂತ ನಿಜ ಮುಚ್ಚಿಟ್ಟು ಅವ್ರಿಗೆ ಭರವಸೆ ಕೊಡೋ ತರ ನಾವ್ ಯಾಕೆ ನಡ್ಕೋಬೇಕು? ನನಗ್ ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ ಸಂಜೀವ್ ಅವರೇ. ನನಗ್ ಡಿವೋರ್ಸ್ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ. 1 ವರ್ಷದಲ್ಲಿ ಮೊಮ್ಮಗು ಬೇಕು ಅಂತ ಕೇಳಿದ ಅತ್ತೆಗೆ ಇಲ್ಲ ಅಂತ ಹೇಳ್ದೆ ಅವರಿಗೂ ಭರವಸೆ ಕೊಟ್ಟಿದ್ದೀರಾ. ನಿಮಗ್ ಗೊತ್ತಿದೆ ಅತ್ತೆ ಆಸೆ ಈಡೇರೋದಿಲ್ಲ ಅಂತ. ನನಗೆ ಈ ಮದ್ವೆಯಿಂದ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಬಂದಿದ್ದೀನಿ. ಬಟ್ ನೀವು ನಂತರ ಅಲ್ದೇ ಇದ್ರು ನಿಮ್ದೇ ಒದ್ದಾಟದಲ್ಲಿ ನೀವಿದ್ದೀರಾ. ಎಷ್ಟೇ ಒದ್ದಾಟ ಇದ್ರು ನಾಜೂಕಾಗಿ ನಿಭಾಯಿಸ್ತಾ ಇದ್ದೀರಾ. ಆದ್ರೆ ಈ ವಿಷಯದಲ್ಲಿ ನಾಜೂಕಾಗಿರೋದು ಎಷ್ಟು ಸರಿ ಅಂತ, ಇದರಿಂದ ನೋವು ಅನುಭವಿಸೋದು ನೀವೇ. ನಾನೇನ್ ಮಾಡ್ಲಿ ಅಮೃತ ಅವರೇ? ಸಂಬಂಧಗಳನ್ನ ನಾಜೂಕಾಗಿ ನಿಭಾಯಿಸ್ಬೇಕು. ನಿಷ್ಠುರವಾಗಿ ನಿಭಾಯಿಸಕ್ ಹೋದ್ರೆ ಸಂಬಂಧಗಳೇ ಇರಲ್ಲ. ಕಳ್ಕೊಂಡು ಹೋಗೋದು ನನ್ನ ಸಂಬಂಧ ಮಾತ್ರ. ನಿಮ್ ಸಂಬಂಧಗಳು ಹಾಗೆ ಉಳಿಯುತ್ತೆ. ನಿಮ್ ಸಂಬಂಧಗಳನ್ನ ಒಡೆಯೋಕ್ ಬಂದಿರೋ ಸೊಸೆ ಅಲ್ಲ ನಾನು. ಅದನ್ನ ಮೊದಲು ನಾನು ನನ್ನ ಮನಸ್ಸಿನ ಆಳದಲ್ಲಿ ಹಾಕೋಬೇಕು. ನಿಮ್ ವಿಷಯದಲ್ಲಿ ನಾನು ನಿಷ್ಠುರ ಆಗಬೇಕು. ಅವಾಗ ತಾನೇ ನಾನೇನಾದ್ರೂ ಮಾಡಕ್ ಸಾಧ್ಯ. ಅಮ್ಮನಿಗೆ ಮೊಮ್ಮಗು ಬೇಕು. ನಿನ್ನ ಆಸೆನ ನಾನು ನೆರವೇರಿಸ್ತೀನಿ ಅಂತ ಹೇಳಿದ್ರೆ ನಿಮಗ್ ಡಿವೋರ್ಸ್ ಕೊಡ್ತೀನಿ ಅನ್ನೋ ಒಂದು ಮಾತು ನೆರವೇರಲ್ಲ. ಅದೇ ನಿಮಗ್ ಕೊಟ್ಟ ಮಾತನ್ನ ನಾನು ನೆರವೇರಿಸಿದ್ರೆ ಅಮ್ಮನ ಆಸೆ ನೆರವೇರಲ್ಲ. ಸಂಜೀವ್ ಅವರೇ, ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ನಿಮ್ಮ ಅಮ್ಮನ ಆಸೆನ ಪೂರೈಸಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂತ ಗೊತ್ತಿರೋದಕ್ಕೆ ನಾನಿವತ್ತು ಕಂಗಾಲಾಗಿರೋದು. ದೇವ್ರೆ, ನನಗೇನ್ ಮಾಡ್ಲಿ? ನೀನೇ ನನ್ಗೊಂದು ದಾರಿ ತೋರಿಸು. ಬೈಗಳ ಸರಿಯಾಗಿ ನೆಲ ಒರೆಸೋ. ಸರಿಯಾಗಿ ಒರೆಸ್ಕೊಂಡು ಬಂದಲ್ಲ ಲಕ್ಷ್ಮಿ ಮೇಡಮ್. ನಿನ್ ತಲೆ
ಇಲ್ಲಿ ಯಾರು ನಿನ್ ಹೆಂಡತಿ ಬಂದು ಒರೆಸ್ತಾಳ? ನಾನೇ ಒರೆಸ್ತೀನಿ ಮೇಡಮ್. ಏಯ್ ಎಲ್ಲಿಗೆ ಹೋಗ್ತಿದ್ಯಾ? ನೆಲ ಒರ್ಸಕ್ಕೆ ಮೇಡಮ್. ಆ ನೆಲ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ನನಗೆ ಕಾಲು ನೋತದೆ ಒತ್ತು. ಆಯ್ತು ಮೇಡಮ್. ಸರಿಯಾಗೊತ್ತು. ನಿಧಾನ. ಸಾರಿ ಮೇಡಮ್. ಏನು ಹಂಗ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾನು ಹೊಟ್ಟೆ ಒಳಗೆ ಹೋಗುತ್ತಾ? ಕುಡ್ಸೋ. ಏಯ್ ನಾನು ನಿನಗೆ ಮತ್ತೆ ಕಾಲೊತ್ತಕ್ ಹೇಳಿದ್ನ. ಸೋಂಬೇರಿ. ಏನೋ 2 ನಿಮಿಷ ಕಾಲೊತ್ತಕ್ ಕರೆದ್ರೆ ಸಿಕ್ಕಿದ್ದ ಚಾನ್ಸ್ ಅಂತ ಇಡೀ ದಿನ ಕಾಲ್ ಹೊತ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನೆಲ ಯಾರು ಒರೆಸ್ತಾರೆ? ಕ್ಷಮಿಸ್ಬಿಡಿ ಮೇಡಮ್, ನಾನೇ ಒರೆಸ್ತೀನಿ. ಹೇ ಕೆಲ್ಸದವನೇ, ಮೇಡಮ್ ಫ್ಯಾನ್ ಆನ್ ಮಾಡು, ಶೆಕೆ ಆಗ್ತಿದೆ. ಓಕೆ ಮೇಡಮ್. ಫ್ಯಾನ್ ಸ್ಪೀಡ್ ಸ್ವಲ್ಪ ಕಮ್ಮಿ ಆಯ್ತು, ಜಾಸ್ತಿ ಮಾಡು. ಈಗಲೇ ಮಾಡ್ತೀನಿ ಮೇಡಮ್. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ತಿದೆ. ಕಮ್ಮಿ ಮಾಡ್ತೀನಿ ಮೇಡಮ್. ಓಕೆನಾ ಮೇಡಮ್? ಇಲ್ಲ, ಗಾಳಿ ಬರ್ತಾ ಇಲ್ಲ.